ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 150 ದಾಟಿದೆ. ಘಟನೆಯಲ್ಲಿ ಸಿಲುಕಿದ್ದ 36 ಮಲಯಾಳಿಗಳು ಸುರಕ್ಷಿತರು. ರಕ್ಷಣಾ ಕಾರ್ಯಾಚರಣೆ ಮುಂದುವರಿಕೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೇವಾ ಭಾರತೀಯ ಆಂಬ್ಯುಲೆನ್ಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಅಪಘಾತದಲ್ಲಿ ಆಂಬ್ಯುಲೆನ್ಸ್ ರೋಗಿ ಮೃತ್ಯು. ಅಪಘಾತದಲ್ಲಿ 4 ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು. ಬಾಲಕಿಯರನ್ನು ಹೆದರಿಸಿದ ಆರೋಪ ವಿಚಾರಿಸಲು ತೆರಳಿದ್ದ ಯುವಕರ ಮೇಲೆ ಹಲ್ಲೆ. ಹೆಲ್ಮೆಟ್ನಿಂದ ಹಲ್ಲೆ ಹಾಗೂ ಚಾಕುವಿನಿಂದ ಇರಿಯಲು ಯತ್ನಿಸಿದ ಆರೋಪ. ಘಟನೆಗೆ ಸಂಬಂಧಿಸಿದಂತೆ ಹಲವು ಪ್ರಕರಣಗಳ ಆರೋಪಿಯನ್ನು ಮಂಜೇಶ್ವರ ಪೊಲೀಸರಿಂದ ಬಂಧನ. ಮದರಸಾಕ್ಕೆ ತೆರಳುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಬೀದಿ ನಾಯಿ ದಾಳಿ. ನಾಯಿಯ ದಾಳಿಯಿಂದ ಕೂದಲೆಲೆ ಅಂತರದಲ್ಲಿ ಪಾರಾದ ಬಾಲಕ. ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ಕೆಸಿಎನ್ ನ್ಯೂಸ್ಗೆ ಲಭ್ಯ. ಕಾಸರಗೋಡು ನಗರದ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳಲು ಕ್ರಮ. ಅಧಿಕಾರಿಗಳ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನ. ಹೊಸ ಬಸ್ ನಿಲ್ದಾಣ ಎಂಜಿ ರಸ್ತೆ ಭಾಗದಲ್ಲಿ ಮೊದಲ ಹಂತದ ಕ್ರಮ ಕೈಗೊಳ್ಳುವಿಕೆ. ಕಾಂಜಂಗಾಡ್ ಅಲಾಮಿ ಪಳ್ಳಿಯಲ್ಲಿ ರಾಜರಾಜೇಶ್ವರಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನ. ಕುಖ್ಯಾತ ಕಳ್ಳನನ್ನು ಬೀಗ ಮುರಿಯಲು ಯತ್ನಿಸುತ್ತಿದ್ದ ವೇಳೆ ಸ್ಥಳೀಯರಿಂದ ಸೆರೆ ಹಿಡಿದು ಪೊಲೀಸರಿಗೆ ಹಸ್ತಾಂತರ. ವಾರ್ತೆಗಳು ವಿವರವಾಗಿ. ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ 150 ದಾಟಿದೆ. 1000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಘಟನೆಯಲ್ಲಿ 36 ಮಲಯಾಳಿಗಳು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ನೇಪಾಳದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 150 ದಾಟಿದೆ. 1000ಕ್ಕೂ ಹೆಚ್ಚು ಭಾರತೀಯರು ಕಾಣೆಯಾಗಿದ್ದಾರೆ. ಈ ಮಧ್ಯೆ ನೇಪಾಳದಲ್ಲಿ 36 ಮಲಯಾಳಿಗಳು ಸುರಕ್ಷಿತರಾಗಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ. ತ್ರಿಕರಿಪುರ ಹಾಗೂ ಕಾಂಜಂಗಾಡಿನ ಸ್ಥಳೀಯರು ಸೇರಿದಂತೆ 36 ಸದಸ್ಯರ ಮಲಯಾಳಿ ಗುಂಪು ನೇಪಾಳದಲ್ಲಿ ಸಿಲುಕಿಕೊಂಡಿತ್ತು. ಆದರೆ ಪವಾಡ ಸಾದೃಶ್ಯವಾಗಿ ಪಾರಾದವರಲ್ಲಿ 5 ಮಂದಿ ಕಾಸರಗೋಡಿನವರು ಎಂದು ವರದಿಯಾಗಿದೆ. ಕಾಸರಗೋಡು ಜಿಲ್ಲೆಯ ನಿವೃತ್ತ ಎಸ್ಐ ಸೇರಿದಂತೆ ಪ್ರವಾಸಿ ಗುಂಪು ಘಟನೆಯಲ್ಲಿ ದಿಢೀರ್ ಪಾರಾಗಿದೆ. ಗುಂಪಿನ ಭಾಗವಾಗಿರುವ ನಿವೃತ್ತ ಎಸ್ಐ ಪ್ರದೀಪ್ ಕುಮಾರ್ ಕಳುಹಿಸಿದ ಸಂದೇಶದಲ್ಲಿ, ನಾವು ಸುರಕ್ಷಿತರಾಗಿದ್ದೇವೆ, ಬೇರೆ മാർഗದ ಮೂಲಕ തಮ್ಮ പ്രയാണವನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. നേപ്പാളിലെ കർസവ ജില്ലയിൽ കോട്ടയത്തേശി നദിയിലുണ്ടായ വെള്ളപ്പൊക്കം കാരണം നിരവധി വാഹനങ്ങൾ കാഠ്മണ്ഡുവിൽ നിന്നും പൊഖ്രാനിലേക്ക് പോകുന്ന വാഹനങ്ങൾ കുടുങ്ങിക്കിടക്കുകയാണ്. അതിൽ ഇന്ത്യയിലെ കേരളത്തിൽ നിന്നുള്ള ടൂറിസ്റ്റുകളും പങ്കെടുത്തിട്ടുണ്ട്. ഏകദേശം 1.5 മണിക്കൂറുമായി ഇവിടെ കിടക്കുകയാണ്. ഈ റസ്വ ജില്ലയിലുണ്ടായ ഈ ആക്സിഡന്റിൽ ഈ വെള്ളപ്പൊക്കത്തിൽ കുറേ വാഹനങ്ങൾ ഒഴിച്ചു പോയിട്ടുണ്ട്, കുറേ വീടുകൾ ഒഴിച്ചു പോയിട്ടുണ്ട്. എത്രയാണ് കാഷ്വാലിറ്റി എത്രയാണെന്നുള്ള കാര്യം ഇതുവരെ അധികൃതർ തിട്ടപ്പെടുത്തിയിട്ടില്ല. ജനങ്ങൾ പറയുന്നത് കുറേ വാഹനങ്ങൾ പോയിട്ടുണ്ട്, കുറേ ആൾക്കാർ മരണപ്പെട്ടുണ്ടാകാം എന്നൊക്കെയാണ് അവർ പറയുന്നത്. ഇപ്പോൾ റോഡ് ഏകദേശം 2 മണിക്കൂറോളായി റോഡ് ബ്ലോക്കായി കിടക്കുകയാണ്. എപ്പോഴാണ് ഇവിടുന്ന് റിലീസാകാൻ പറ്റും എന്നുള്ള കാര്യം വ്യക്തതയില്ല. ಕೋಟಯಂ ಹಾಗೂ ಎರ್ನಾಕುಲ ಸ್ಥಳೀಯರು ಸೇರಿದಂತೆ 36 ಸದಸ್ಯರ ಗುಂಪು ಪ್ರವಾಸ ಯಾತ್ರೆಯನ್ನು ನಡೆಸಿತು. ಈ ತಿಂಗಳ 23ರಂದು ಈ ಗುಂಪು ಎರ್ನಾಕುಲದಿಂದ ಟ್ರಾವೆಲ್ ಏಜೆನ್ಸಿ ಮೂಲಕ ಪ್ರವಾಸಕ್ಕೆ ಹೋಗಿತ್ತು. ಬುಧವಾರ ಬೆಳಗ್ಗೆ ಕಠ್ಮಂಡುವಿನಿಂದ ಹೋಗುವ ದಾರಿಯಲ್ಲಿ ಪ್ರವಾಹ ಸಂಭವಿಸಿದೆ. ಸ್ವಲ್ಪ ಮುಂದೆ ಹೋಗುತ್ತಿದ್ದರೆ ಪ್ರವಾಹದಲ್ಲಿ ಕುಸಿದ 2 ಸೇತುವೆಗಳ ನಡುವೆ ಗುಂಪು ಸಿಲುಕಿಕೊಳ್ಳುತ್ತಿತ್ತು ಎಂದು ಪ್ರದೀಪ್ ಕುಮಾರ್ ಹೇಳಿದರು. ಅದೃಷ್ಟವಶಾತ್ ಎಲ್ಲರೂ ಸುರಕ್ಷಿತರಾಗಿ ಪಾರಾಗಿದ್ದಾರೆ. ಕಾಂಜಂಗಾಡ್ ನಿವಾಸಿ ಮಾಜಿ ಪೊಲೀಸ್ ಅಧಿಕಾರಿ ಪ್ರದೀಪ್ ಕುಮಾರ್, ಪೆರಿಯಾ ಪಾಲಿಟೆಕ್ನಿಕ್ನ ಶಿಕ್ಷಕ ರಾಜನ್, ಚೆರ್ಬತ್ತೂರು ವಲಿಯಾ ಪೋಯಿಲ್ನ ಶಿಕ್ಷಕ ಅನಿಲ್ ನೀಲಾಂಬರಿ ಎಂಬುವರು ಕಾಸರಗೋಡು ಜಿಲ್ಲೆಯವರಾಗಿದ್ದಾರೆ. ಇದಲ್ಲದೆ ಕಣ್ಣೂರಿನ ಶಿಕ್ಷಕರು ಹಾಗೂ ಬ್ಯಾಂಕ್ ಉದ್ಯೋಗಿಗಳು ಈ ಪ್ರವಾಸ ಗುಂಪಿನಲ್ಲಿದ್ದರು. ನೇರವಾಗಿ ಫೋನ್ನಲ್ಲಿ ಗುಂಪಿನೊಂದಿಗೆ ಮಾತನಾಡಿ ಮಾಹಿತಿ ವಿಚಾರಿಸಿರುವುದಾಗಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಹೇಳಿದರು. ಪ್ರಸ್ತುತ ಅವರಿಗೆ ಬೇರೆ ಯಾವುದೇ ತೊಂದರೆಗಳಿಲ್ಲ. ಮುಖ್ಯಮಂತ್ರಿ ಕಚೇರಿ ಈಗಾಗಲೇ ಈ ಪ್ರವಾಸಿ ಗುಂಪನ್ನು ಸಂಪರ್ಕಿಸಿದೆ. ಸರ್ಕಾರಿ ಮಟ್ಟದಲ್ಲಿ ಗುಂಪಿಗೆ ಅಗತ್ಯವಿರುವ ಎಲ್ಲ ಸೂಚನೆಗಳು ಹಾಗೂ ಹೆಚ್ಚಿನ ಸಹಾಯವನ್ನು ಖಚಿತಪಡಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗಳನ್ನು ಸಂಘಟಿಸಲು ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯನ್ನು ವಿಶೇಷವಾಗಿ ನಿಯೋಜಿಸಿದ್ದಾರೆ ಎಂದು ಸಂಸದರು ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿಯ ಬಂದಿಯೋಡು ಎಂಬಲ್ಲಿ ಸೇವಾ ಭಾರತೀಯ ಆಂಬ್ಯುಲೆನ್ಸ್ ಒಂದು ನಿಯಂತ್ರಣ ತಪ್ಪಿ ಡಿವೈಡರಿಗೆ ಡಿಕ್ಕಿ ಹೊಡೆದು ಆಂಬ್ಯುಲೆನ್ಸ್ನಲ್ಲಿದ್ದ ರೋಗಿ ಸಾವನ್ನಪ್ಪಿದ್ದಾರೆ. ಮೃತರನ್ನು ಉಪ್ಪಳ ಕೆಎಸ್ಇಬಿಯಲ್ಲಿ ಗುತ್ತಿಗೆದಾರರಾಗಿರುವ ಬಂದಿಯೋಡು ಅಶೋಕನೆಂದು ಗುರುತಿಸಲಾಗಿದೆ. ಘಟನೆಯಲ್ಲಿ 4 ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಅಶೋಕ್ ಅವರ ಪತ್ನಿ ಪ್ರತಿಭಾ, ಸಹೋದರ ರಾಜೇಶ್ ಅವರ ಪತ್ನಿ ಹಾಗೂ ಆಂಬ್ಯುಲೆನ್ಸ್ ಚಾಲಕ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಕೂಡಲೇ ಕಾಸರಗೋಡಿನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅನಾರೋಗ್ಯದಿಂದ ಬಳಲುತ್ತಿರುವ ಅಶೋಕ್ ಅವರು ಉಪ್ಪಳದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು.
ಹೆಚ್ಚಿನ ತಜ್ಞ ಚಿಕಿತ್ಸೆಗೆ ಅವರನ್ನು ಕಾಸರಗೋಡಿನ ಆಸ್ಪತ್ರೆಗೆ ಸ್ಥಳಾಂತರಿಸುವ ವೇಳೆ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಯಿತು. ಗಂಭೀರವಾಗಿ ಗಾಯಗೊಂಡ ಅಶೋಕ್ ಅವರನ್ನು ಮೊದಲು ಉಪ್ಪಳದ ಆಸ್ಪತ್ರೆಗೆ, ಬಳಿಕ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮದರಾಸದಿಂದ ಮನೆಗೆ ತೆರಳುತ್ತಿದ್ದ ಬಾಲಕಿಯರನ್ನು ಹೆದರಿಸಿದ್ದಾರೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ವಿಚಾರಿಸಲು ತೆರಳಿದ್ದ ಯುವಕರ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ ಹಾಗೂ ಚಾಕುವಿನಿಂದ ಇರಿಯಲು ಯತ್ನಿಸಿದ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಯುವಕನನ್ನು ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮದರಸದಿಂದ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ಬಾಲಕಿಯರಿಗೆ ಕಿರುಕುಳ ನೀಡಲು ಯತ್ನಿಸಿದ ದೂರಿನ ಮೇರೆಗೆ ತನಿಖೆ ನಡೆಸಲು ಹೋದ ಯುವಕರ ಮೇಲೆ ಹೆಲ್ಮೆಟ್ನಿಂದ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದು ಕೊಲ್ಲಲು ಯತ್ನಿಸಿದ ಘಟನೆಯೊಂದು ವರದಿಯಾಗಿದೆ. ಘಟನೆಯಲ್ಲಿ ಕೊಲೆಯತ್ನ ಪ್ರಕರಣ ದಾಖಲಿಸಿಕೊಂಡು ಮಂಜೇಶ್ವರ ಪೊಲೀಸರು ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಯುವಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐ ಕೆಪಿ ಶರತ್ ನೇತೃತ್ವದಲ್ಲಿ ಸೈಫುದ್ದೀನ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ. ಇತರ ಆರೋಪಿಗಳಾದ ಬಡಾಜೆ ಮೋರ್ತಣೆಯ ರಾಸಿಕ್, ಕಡಂಬಾರಿನ ರಫಿ, ಶಫೀಫಿಗಾಗಿ ಹುಡುಕಾಟ ಪ್ರಾರಂಭಿಸಲಾಗಿದೆ. ಬಡಾಜೆಯ ಕಡಂಬಾರು ಶಾಲೆಯ ಬಳಿ ಇಬ್ರಾಹಿಂ ಖಲೀಲ್ ಎಂಬುವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಬುಧವಾರ ರಾತ್ರಿ 9 ಗಂಟೆ ಸುಮಾರಿಗೆ ಕನಿಲದ ಬಡಾಜೆಯಲ್ಲಿಯೇ ಘಟನೆ ನಡೆದಿರುವುದು. ಮದ್ರಾಸದಿಂದ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ಬಾಲಕಿಯರನ್ನು ರಾಸಿಕ್, ರಫಿ ಹಾಗೂ ಶಫೀಫ್ ಹೆದರಿಸಿದ್ದರು. ತನಿಖೆಗೆ ಹೋಗಿದ್ದ ಇಬ್ರಾಹಿಂ ಖಲೀಲ್ ಹಾಗೂ ಅವರ ಸಹೋದರನಿಗೆ ಈ ಗುಂಪು ದಾಳಿ ನಡೆಸಿದೆ. ಹೆಲ್ಮೆಟ್ನಿಂದ ತಲೆಗೆ ಹೊಡೆದು ಗಾಯಗೊಳಿಸಿದ ಬಳಿಕ ಚಾಕುವಿನಿಂದ ಎದೆಗೆ ಇರಿದು ಕೊಲೆ ಮಾಡಲು ಯತ್ನಿಸಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಬಂದ್ಯೋಡು ಅಡ್ಕದಲ್ಲಿ ಮದರಾಸಕ್ಕೆ ಹೋಗುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಘಟನೆಯೊಂದು ವರದಿಯಾಗಿದೆ. ಘಟನೆಯಲ್ಲಿ ಬಾಲಕನು ಕಡಿತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಆದರೆ ನಾಯಿಯನ್ನು ನೋಡಿ ಓಡುವಾಗ ಬಾಲಕ ಬಿದ್ದು ಗಾಯಗೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಇದರ ಸಿಸಿಟಿವಿ ದೃಶ್ಯಾವಳಿಗಳು ಕೆಸಿಎನ್ಗೆ ಲಭ್ಯವಾಗಿದೆ. ಮದರಸಕ್ಕೆ ಹೋಗುತ್ತಿದ್ದ 8 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಲು ಯತ್ನಿಸಿದ ಘಟನೆಯೊಂದು ವರದಿಯಾಗಿದೆ. ಬಾಲಕ ಅದೃಷ್ಟವಶಾತ್ ದಾಳಿಯಿಂದ ಪಾರಾಗಿದ್ದಾನೆ. ಭಯಭೀತನಾದ ಬಾಲಕ ಓಡುವಾಗ ಬಿದ್ದು ಗಾಯಗೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಗುರುವಾರ ಬೆಳಿಗ್ಗೆ 8:30ರ ಸುಮಾರಿಗೆ ಬಂದ್ಯೋಡು ಬಳಿ ಈ ಘಟನೆ ನಡೆದಿದೆ. ಸೈನೋ ಅವರ ಮಗ ಸಾಯನ್ ಮೇಲೆ ಬೀದಿ ನಾಯಿ ದಾಳಿ ಮಾಡಲು ಯತ್ನಿಸಿರುವುದು. ಈ ವಾರದಲ್ಲಿ ನಾಯಿ ಬಾಲಕನ ಮೇಲೆ ದಾಳಿ ಮಾಡಲು ಯತ್ನಿಸಿರುವುದು ಇದು 2ನೇ ಬಾರಿಯಾಗಿದೆ ಎಂದು ತಿಳಿದು ಬಂದಿದೆ. ಗಾಯಗೊಂಡ ಸಾಯನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಪ್ರದೇಶದಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಹೆಚ್ಚುತ್ತಿದೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ಘಟನೆಯ ದೃಶ್ಯಗಳು ಸಮೀಪದ ಮನೆಯ ಸಿಸಿಟಿವಿಯಲ್ಲಿ ದಾಖಲಾಗಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರದ ಜನರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುತ್ತಿರುವ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ. ಈ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿ ಅಗತ್ಯ ಕ್ರಮಗಳನ್ನು ಜರುಗಿಸಲು ತೀರ್ಮಾನಿಸಲಾಗಿದೆ. ಹೊಸ ಬಸ್ ನಿಲ್ದಾಣದಿಂದ ಎಂಜಿ ರಸ್ತೆಗೆ ಪ್ರವೇಶಿಸುವ ಭಾಗದಲ್ಲಿ ಶೋಭಿಕಾ, ಮೈಜಿ, ಮಾಲ್ ಆಫ್ ಕಾಸರಗೋಡು ಮುಂತಾದ ಸಂಸ್ಥೆಗಳ ಮುಂಭಾಗದಲ್ಲಿ ಉಂಟಾಗುತ್ತಿರುವ ಸಂಚಾರ ದಟ್ಟಣೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮೊದಲ ಹಂತದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾಸರಗೋಡು ನಗರದ ಜನರ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಮಗಳು ಆರಂಭಗೊಂಡಿವೆ. ಹೊಸ ಬಸ್ ನಿಲ್ದಾಣದಿಂದ ಎಂಜಿ ರಸ್ತೆಗೆ ಪ್ರವೇಶಿಸುವ ಭಾಗದಲ್ಲಿ ಶೋಭಿಕಾ, ಮೈಜಿ, ಮಾಲ್ ಆಫ್ ಕಾಸರಗೋಡು ಸೇರಿದಂತೆ ವಿವಿಧ ಸಂಸ್ಥೆಗಳ ಮುಂಭಾಗದಲ್ಲಿ ಉಂಟಾಗುತ್ತಿರುವ ಸಂಚಾರ ದಟ್ಟಣೆಯನ್ನು ಪರಿಹರಿಸಲು ಮೊದಲ ಹಂತದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದರ ಭಾಗವಾಗಿ ಸಂಬಂಧಿತ ಕಟ್ಟಡ ಮಾಲೀಕರೊಂದಿಗೆ ಪ್ರಾಥಮಿಕ ಚರ್ಚೆ ಹಾಗೂ ಸ್ಥಳ ಪರಿಶೀಲನೆಯನ್ನು ಈಗಾಗಲೇ ನಡೆಸಲಾಗಿದೆ. ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ಅವರ ಮುತುವರ್ಜಿಯಲ್ಲಿ ಹಾಗೂ ಕಾಸರಗೋಡು ಶಾಸಕ ಕಲ್ಲಟ್ರ ಮಾಹಿನ್ ಅವರ ನೇತೃತ್ವದಲ್ಲಿ ನಗರಸಭೆಯಲ್ಲಿ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷ ಕೆಎಂ ಹನೀಫ್ ಹಾಗೂ ಕಟ್ಟಡ ಮಾಲೀಕರನ್ನು ಪ್ರತಿನಿಧಿಸಿ ಕರೀಂ ಸಿಟಿ ಗೋಲ್ಡ್, ಯುಕೆ ಯೂಸಫ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಸಭೆಯಲ್ಲಿ ಪ್ರಸ್ತುತ ಕಟ್ಟಡಗಳು ಇರುವ ಸ್ಥಳವು ಕಟ್ಟಡ ಮಾಲೀಕರ ಸ್ವಂತ ಜಮೀನಾಗಿದ್ದು ಯಾವುದೇ ರೀತಿಯ ಅತಿಕ್ರಮಣ ಮಾಡಿಲ್ಲ ಎಂದು ಕಟ್ಟಡ ಮಾಲೀಕರು ಸ್ಪಷ್ಟಪಡಿಸಿದರು. ಅದೇ ವೇಳೆ ನಗರದ ತೀವ್ರ ಸಂಚಾರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ರಸ್ತೆಯ ಅಗಲವನ್ನು ಹೆಚ್ಚಿಸಲು ಕಟ್ಟಡಗಳ ಮುಂಭಾಗದಲ್ಲಿರುವ ಅಗತ್ಯ ಜಾಗವನ್ನು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡುವಂತೆ ಸಭೆ ಕಟ್ಟಡ ಮಾಲೀಕರಿಗೆ ಮನವಿ ಮಾಡಿತು. ಇದಕ್ಕೆ ಕಟ್ಟಡ ಮಾಲೀಕರಿಂದ ಅತ್ಯಂತ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬಳಿಕ ನಡೆದ ಸ್ಥಳ ಪರಿಶೀಲನೆಯಲ್ಲಿ ಶಾಸಕ, ನಗರಸಭೆ ಅಧ್ಯಕ್ಷೆ, ಉಪಾಧ್ಯಕ್ಷ ಹಾಗೂ ಕಟ್ಟಡ ಮಾಲೀಕರು ಭಾಗವಹಿಸಿ ಅಗತ್ಯ ಸೂಚನೆಗಳನ್ನು ನೀಡಿದರು.
ಕಟ್ಟಡ ಮಾಲೀಕರು ಅಗತ್ಯ ಜಾಗವನ್ನು ಬಿಟ್ಟುಕೊಟ್ಟರೆ ಆಧುನಿಕ ರೀತಿಯಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಒಳಚರಂಡಿ, ಪಾದಚಾರಿ ಮಾರ್ಗ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಕಾಮಗಾರಿಯನ್ನು ಸಾಧ್ಯವಾದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುವುದಾಗಿ ಶಾಸಕ ಕಲ್ಲಡ್ರ ಮಾಹಿನ್ ಭರವಸೆ ನೀಡಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆ ಸಚಿವರಾದ ಪಿಕೆ ಬಶೀರ್ ಅವರೊಂದಿಗೆ ಈಗಾಗಲೇ ಚರ್ಚೆ ನಡೆಸಿದ್ದು, ಅಗತ್ಯವಿರುವ ಎಲ್ಲ ಸಹಾಯ ಮತ್ತು ಸಹಕಾರವನ್ನು ಸಚಿವರು ಭರವಸೆ ನೀಡಿದ್ದಾರೆ ಎಂದು ಶಾಸಕ ತಿಳಿಸಿದರು. ಸಚಿವರು ಶೀಘ್ರದಲ್ಲೇ ಕಾಸರಗೋಡಿಗೆ ಭೇಟಿ ನೀಡಿ ಉದ್ದೇಶಿತ ಪ್ರದೇಶವನ್ನು ನೇರವಾಗಿ ಪರಿಶೀಲಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಮುಂದಿನ ಹಂತವಾಗಿ ಸಮೀಪದ ಪ್ರದೇಶಗಳಲ್ಲಿರುವ ಇತರ ಕಟ್ಟಡ ಮಾಲೀಕರನ್ನು ಕರೆಸಿ ಚರ್ಚೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಾಸರಗೋಡು ನಗರದ ಸಂಚಾರ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳು, ನಗರಸಭೆ ಹಾಗೂ ಸಂಬಂಧಿತ ಕಟ್ಟಡ ಮಾಲೀಕರು ಒಗ್ಗೂಡಿ ಮುಂದುವರಿದರೆ ನಗರದ ಸಂಚಾರ ದಟ್ಟಣೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಞಂಗಾಡ್ ಅಲಾಮಿಪಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಕುಖ್ಯಾತ ಕಳ್ಳನನ್ನು ಸ್ಥಳೀಯರು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಜರಾಜೇಶ್ವರಿ ಮೂಕಾಂಬಿಕಾ ದೇವಸ್ಥಾನದ ಬೀಗವನ್ನು ಮುರಿಯಲು ಯತ್ನಿಸುತ್ತಿದ್ದ ವೇಳೆ ಬಳಾಲ್ ನಿವಾಸಿ ಹರೀಶ್ ಎಂಬಾತನನ್ನು ಸ್ಥಳೀಯರು ಸುತ್ತುವರಿದು ಸೆರೆ ಹಿಡಿದಿದ್ದಾರೆ. ಕಾಞಂಗಾಡ್ ಅಲಾಮಿಪಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನಿಸುತ್ತಿದ್ದ ವೇಳೆ ಕುಖ್ಯಾತ ಕಳ್ಳನನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಜರಾಜೇಶ್ವರಿ ಮೂಕಾಂಬಿಕಾ ದೇವಸ್ಥಾನದ ಶ್ರೀಕೋವಿಲಿನ ಬೀಗವನ್ನು ಕೊಡಲಿಯಿಂದ ಮುರಿಯಲು ಯತ್ನಿಸುತ್ತಿದ್ದ ವೇಳೆ ಬಳಾಲ್ ನಿವಾಸಿ ಕುಖ್ಯಾತ ಕಳ್ಳ ಹರೀಶ್ನನ್ನು ಸ್ಥಳೀಯರು ಸುತ್ತುವರಿದು ಹಿಡಿದಿದ್ದಾರೆ. ಮುಂಜಾನೆ 2 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಸಮೀಪದ ಕೆವಿ ಶಶೋಭ್ ಕುಮಾರ್ ಅವರ ಮನೆಯಲ್ಲಿ ಕಟ್ಟಿಗೆ ಇರಿಸುವ ಕೊಠಡಿಯಲ್ಲಿದ್ದ ಕೊಡಲಿಯನ್ನು ತೆಗೆದುಕೊಂಡು ಬಂದು ದೇವಸ್ಥಾನದ ಬೀಗವನ್ನು ಮುರಿಯಲು ಹರೀಶ್ ಯತ್ನಿಸಿದ್ದಾನೆ. ಈ ವೇಳೆ ಸ್ಥಳೀಯರು ಆತನನ್ನು ಕಳ್ಳತನ ಮಾಡುತ್ತಿದ್ದಾಗಲೇ ಹಿಡಿದುಕೊಂಡಿದ್ದಾರೆ. ಬಳಿಕ ಆರೋಪಿಯನ್ನು ಹೊಸದುರ್ಗ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಹರೀಶ್ ವಿರುದ್ಧ ಈಗಾಗಲೇ ಹಲವು ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ನ್ಯೂಸ್ ಬ್ಯೂರೋ ಕಾಞಂಗಾಡ್. ಈ ಬಾರಿ ತ್ರಿಕರಿಪುರದ ವಲಿಯಪರಂಬ ಇಡೆಯಿಲೆಕ್ಕಾಡು ಕಾವಿನಲ್ಲಿ ಕೋತಿಗಳಿಗೆ 19 ಬಗೆಯ ಭಕ್ಷ್ಯಗಳಿಂದ ಓಣಂ ಔತಣ ನೀಡಲಾಯಿತು. ಇಡೆಯಿಲೆಕ್ಕಾಡು ನವೋದಯ ಗ್ರಂಥಾಲಯ ಬಾಲವೇದಿ ಕಾರ್ಯಕರ್ತರು ತಯಾರಿಸಿದ ಓಣಂ ಔತಣವನ್ನು ಚಿತ್ರನಟ ಪಿಪಿ ಕುഞ്ഞിಕೃಷ್ಣನ್ ಮಾಸ್ಟರ್ ವಿತರಿಸಿದರು. ತ್ರಿಕರಿಪುರದ ವಲಿಯಪರಂಬದಲ್ಲಿರುವ ಇಡೆಯಲೆಕ್ಕಾಡು ವನ ಪ್ರದೇಶದ ಕೋತಿಗಳಿಗೆ 19 ಬಗೆಯ ಖಾದ್ಯಗಳ ಔತಣಕೂಟವನ್ನು ಬಡಿಸಲಾಯಿತು. ಇಡೆಯಲೆಕ್ಕಾಡು ನವೋದಯ ಗ್ರಂಥಾಲಯ ಬಾಲವೇದಿಯ ಕಾರ್ಯಕರ್ತರು ತಯಾರಿಸಿದ ಓಣಂ ಊಟವನ್ನು ಚಲನಚಿತ್ರ ನಟ ಪಿಪಿ ಕುഞ്ഞിಕೃಷ್ಣನ್ ಮಾಸ್ಟರ್ ಬಡಿಸಿದರು. ಋತುಮಾನ ಹೊರತುಪಡಿಸಿ ಸಾಮಾನ್ಯವಾಗಿ ಲಭ್ಯವಿಲ್ಲದ ಹಲಸಿನ ಹಣ್ಣುಗಳನ್ನು ಕೋತಿಗಳು ಸಂತಸದಿಂದ ತಿಂದವು. ಚಿಕ್ಕ ಕೋತಿಗಳಿಂದ ಹಿಡಿದು ವೃದ್ಧ ಕೋತಿಯವರೆಗೆ 20ಕ್ಕೂ ಹೆಚ್ಚು ಮಂಗಗಳು ಓಣಂ ಊಟವನ್ನು ತಿನ್ನಲು ಬಂದಿದ್ದವು. 2 ದಶಕಗಳಿಂದ ಇಡೆಯಲೆಕ್ಕಾಡು ವನ ಪ್ರದೇಶದಲ್ಲಿ ಕೋತಿಗಳಿಗೆ ತಪ್ಪದೆ ಆಹಾರವನ್ನು ನೀಡಲಾಗುತ್ತಿದ್ದು, ಮಾಣಿಕಮ್ಮ ಅವರ ಮನೆಯಲ್ಲಿ ಊಟಕ್ಕಾಗಿ ಹಣ್ಣುಗಳನ್ನು ಹಾಗೂ ತರಕಾರಿಗಳನ್ನು ಸಿದ್ಧಪಡಿಸಲಾಗುತ್ತದೆ. ಮಕ್ಕಳು, ವಯಸ್ಕರು ಓಣಂ ಹಾಡನ್ನು ಹಾಡುತ್ತಾ ಕೈಯಲ್ಲಿ ಆಹಾರವನ್ನು ಹಿಡಿದು ಇಡೆಯಲೆಕ್ಕಾಡು ವನ ಪ್ರದೇಶದ ಕಡೆಗೆ ಹೆಜ್ಜೆ ಹಾಕಿದರು. ಈ ವರ್ಷ 19ನೇ ವರ್ಷಕ್ಕೆ ಕಾಲಿಟ್ಟ ವಾನರ ಔತಣಕೂಟವಾಗಿತ್ತು. ಹಾಗಾಗಿ 19 ಖಾದ್ಯಗಳನ್ನು ಬಡಿಸಲಾಯಿತು. ಅನ್ನದ ಜೊತೆಗೆ ಹಲಸಿನ ಹಣ್ಣು, ಕ್ಯಾರೆಟ್, ಪಪ್ಪಾಯಿ, ಟೊಮೆಟೊ, ಬೀಟ್ರೋಟ್, ಸೌತೆಕಾಯಿ, ದಾಳಿಂಬೆ, ಪೇರಳೆ, ನೆಲ್ಲಿಕಾಯಿ, ಅನನಾಸು, ಕುಂಬಳಕಾಯಿ ಸೇರಿದಂತೆ ಹಲವು ವಿಧದ ಹಣ್ಣು ತರಕಾರಿಗಳನ್ನು ಉದ್ದವಾಗಿ ಕತ್ತರಿಸಿ ಬಡಿಸಲಾಯಿತು. ಲೋಟಗಳಲ್ಲಿ ನೀರನ್ನು ಸಹ ಇಡಲಾಯಿತು. ಸಾಧ್ಯವಾದಷ್ಟು ಹಣ್ಣುಗಳನ್ನು ಹಾಗೂ ತರಕಾರಿಗಳನ್ನು ತಿಂದ ಕೋತಿಗಳು ಸಂತಸ ವ್ಯಕ್ತಪಡಿಸಿದವು. ಚಲನಚಿತ್ರ ನಟ ಪಿಪಿ ಕುഞ്ഞിಕೃಷ್ಣನ್ ಮಾಸ್ಟರ್ ಮಕ್ಕಳ ಮೆರವಣಿಗೆಯಲ್ಲಿ ಓಣಂ ಹಾಡುಗಳನ್ನು ಹಾಡುತ್ತಾ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಮಂಗಗಳನ್ನು ಕರೆದು ಬಾಳೆ ಎಲೆಗಳಲ್ಲಿ ಉಪ್ಪು ರಹಿತ ಅನ್ನವನ್ನು ಬಡಿಸುವ ಮೂಲಕ ಔತಣಕೂಟಕ್ಕೆ ಚಾಲನೆ ನೀಡಲಾಯಿತು. ವಲಿಯಪರಂಬ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಬಾಲವೇದಿಯ ಸಂಚಾಲಕ ಎಂ ಬಾಬು, ಗ್ರಂಥಾಲಯ ಮಂಡಳಿಯ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪಿ ಪ್ರಭಾಕರನ್, ಹೊಸದುರ್ಗ ತಾಲೂಕು ಅಧ್ಯಕ್ಷ ಸುನಿಲ್ ಪಟೇನ, ಕಾರ್ಯದರ್ಶಿ ಪಿ ವೇಣುಗೋಪಾಲನ್, ಜೊತೆ ಕಾರ್ಯದರ್ಶಿ ವಿವಿ ದಿನೇಶನ್, ಚಲನಚಿತ್ರ ನಟ ಕೆಯು ಮನೋಜ್, ಉದಿನೂರು ಪದ್ಮನಾಭನ್ ವೆಳಿಚಪ್ಪಾಡನ್, ಗ್ರಾಮ ಪಂಚಾಯತ್ ಸದಸ್ಯೆ ಕೆ ಸುಲೋಚನಾ, ಅಧ್ಯಕ್ಷ ಕೆ ಸತ್ಯವ್ರತನ್, ಗ್ರಂಥಾಲಯ ಕಾರ್ಯದರ್ಶಿ ವಿಕೆ ಕರುಣಾಕರನ್ ಹಾಗೂ ಪರಿಸರ ಹೋರಾಟಗಾರರಾದ ആനന്ദം പേക്കടം ಹಾಗೂ ಕೆವಿ കൃഷ്ണപ്രസാദ് ಮುಂತಾದವರು മാതനാടിದರು. ആഘോഷം എല്ലാവർക്കും ഉള്ളതാണ് എന്ന് ഓർമ്മപ്പെടുത്തിക്കൊണ്ട് സഹജീവി സ്നേഹം പ്രകടിപ്പിച്ചുകൊണ്ട് ഇടയിലേക്കാട് നവോദയ വായനശാല ആൻഡ് ഗ്രന്ഥാലയത്തിൻ്റെ ബാലവേദിയുടെ ആഭിമുഖ്യത്തിലാണ് ഇന്ന് ഇവിടെ ഇങ്ങനെയൊരു ഓണസദ്യ ഇടയിലേക്കാട് കാവിലെ വാനരന്മാർക്കായിട്ട് സംഘടിപ്പിച്ചിട്ടുള്ളത്. ഈ വർഷം അത് 19ാം വർഷത്തിലേക്ക് കടക്കുകയാണ്. ഇടയിലേക്കാട് കാവിൽ 30ഓളം കുരങ്ങുകളുണ്ട്. ഈ കുരങ്ങുകളുടെ ഭക്ഷണ ശീലം
അതിൻ്റേതായിട്ടുള്ള ചില പ്രയാസങ്ങൾ കൊണ്ട് പലതരത്തിലുള്ള ഭക്ഷണങ്ങൾ ഈ കുരങ്ങൾക്ക് ആളുകൾ നൽകി വരുന്നുണ്ട്. അതുകൊണ്ട് തന്നെ ഇതിൻ്റെ പ്രജനന ശേഷി നശിച്ചുകൊണ്ടിരിക്കുന്ന ഒരു പശ്ചാത്തലം കൂടി ഈ വാനര സദ്യക്കുണ്ട്. ഇത്തവണ ഈ ഒരു ആഘോഷത്തിൽ പങ്കുചേരുന്നതിന് വേണ്ടിയിട്ട് നമ്മുടെ കലാ സാമൂഹ്യ സാംസ്കാരിക രംഗത്തെ അതേപോലെ തന്നെ ലൈബ്രറി കൗൺസിലിൻ്റെ ഒക്കെ പ്രമുഖരായിട്ടുള്ള ഭാരവാഹികളൊക്കെ പങ്കെടുത്തുകൊണ്ടുള്ള ഒരു സദ്യയാണ് നടന്നിട്ടുള്ളത്. വാനരന്മാരാദ്യം ഒന്ന് അല്പം മടിച്ച് നിന്നെങ്കിലും എല്ലാവർക്കും എല്ലാ വാനരന്മാരും എത്തിയില്ലെങ്കിലും വലിയ ആഘോഷപൂർവ്വം ഈ വാനര സദ്യ ഇന്നിവിടെ നടന്നിട്ടുണ്ട്. 19 വിഭവങ്ങളാണ് പഴങ്ങളും പച്ചക്കറികളുമായിട്ട് ഇന്നിവിടെ വിളമ്പിയിട്ടുള്ളത്. നമ്മുടെ സിനിമാ താരമായിട്ടുള്ള ശ്രീ PP കുഞ്ഞികൃഷ്ണ മാസ്റ്ററാണ് വാനരന്മാർക്ക് ഈ സദ്യയുടെ ചോറ് വിളമ്പി തുടങ്ങിയത്. ನ್ಯೂಸ್ ಬ್ಯೂರೋ ಚೆರುವತ್ತೂರು. ಇತ್ತೀಚೆಗೆ ವರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಓಣಮಾಚರಣೆಯು ಕೇವಲ ಸಾಂಸ್ಕೃತಿಕ ಆಚರಣೆಯಾಗಿರಲಿಲ್ಲ. ರಾಜಕೀಯ ಪಕ್ಷಗಳ ನಡುವೆ ಸೌಹಾರ್ದತೆ ಹಾಗೂ ನಗುವನ್ನು ಸೃಷ್ಟಿಸಿದ ತಮಾಷೆಯ ಘಟನೆಗೆ ಸಾಕ್ಷಿಯಾಗಿತ್ತು. ಆಚರಣೆಯ ಭಾಗವಾಗಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಭಾಗವಹಿಸುವಿಕೆಯೊಂದಿಗೆ ಕಣ್ಣು ಮುಚ್ಚಿ ಮಡಕೆ ಒಡೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯು ನಡೆಯುತ್ತಿರುವ ವೇಳೆಯಲ್ಲಿ ನಗುವಿನ ಘಟನೆಯೊಂದು ನಡೆದಿರುವುದು ಬೆಳಕಿಗೆ ಬಂದಿದೆ. ವರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ಇತ್ತೀಚೆಗೆ ನಡೆದ ಓಣಮಾಚರಣೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರದೆ ರಾಜಕೀಯ ಪಕ್ಷಗಳ ನಡುವಿನ ಸೌಹಾರ್ದತೆ ಹಾಗೂ ನಗುವಿನ ಅಲೆಗಳಿಗೆ ಸಾಕ್ಷಿಯಾದ ಘಟನೆಯಾಯಿತು. ಆಚರಣೆಯ ಅಂಗವಾಗಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಒಳಗೊಂಡ ಕಣ್ಣುಗಟ್ಟಿ ಮಡಕೆ ಒಡೆಯುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಆಡಳಿತ ವಿಪಕ್ಷ ಎಂಬ ಭೇದವಿಲ್ಲದೆ ಎಲ್ಲಾ ರಾಜಕೀಯ ಪಕ್ಷಗಳ ಸದಸ್ಯರು ಉತ್ಸಾಹದಿಂದ ಈ ವಿನೋದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಬಿಜೆಪಿ ಸದಸ್ಯೆ ತುಳಸಿ ಕುಮಾರಿ, ಕಾಂಗ್ರೆಸ್ ಸದಸ್ಯೆ ಗಾಯತ್ರಿಯ ಕಣ್ಣುಗಟ್ಟಿ ಕೈಗೆ ಕೋಲು ನೀಡಿ ಮಡಕೆ ಒಡೆಯಲು ಕಳುಹಿಸಿದರು. ಆದರೆ ಮಡಕೆ ಒಡೆಯಲು ಕೋಲಿನಿಂದ ಪ್ರಯತ್ನಿಸುವಾಗ ಅದು ಸಿಪಿಐ ಸದಸ್ಯೆ ಪೂರ್ಣಿಮಾ ಅವರ ತಲೆಗೆ ಬಡಿದಿದ್ದಾರೆ. ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಸ್ವೀಕರಿಸಿದ ಈ ಸ್ಪರ್ಧೆ ನಗು ಹಾಗೂ ಉತ್ಸಾಹದ ಸ್ಮರಣೀಯ ಅನುಭವವಾಗಿ ಮಾರ್ಪಟ್ಟಿತು. ಸದ್ಯ ಈ ಹಾಸ್ಯಮಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ರಾಜಕೀಯ ಭೇದ ಮರೆತು ಎಲ್ಲರನ್ನೂ ನಗಿಸಿ ಒಗ್ಗೂಡಿಸುವಂತಾಗಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಶ್ರೀ ಪುರಂದರದಾಸ ಸಂಗೀತ ಕಲಾಮಂದಿರದ ಸುವರ್ಣ ಉತ್ಸವ ಆಗಸ್ಟ್ 28ರಿಂದ 30ರವರೆಗೆ ನಡೆಯಲಿದೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ 5 ದಶಕಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸೇವೆಯಲ್ಲಿ ನಿರತವಾಗಿರುವ ಕಾಸರಗೋಡಿನ SVT ರಸ್ತೆಯ ಶ್ರೀ ಪುರಂದರದಾಸ ಸಂಗೀತ ಕಲಾ ಮಂದಿರವು ತನ್ನ ಸುವರ್ಣ ಮಹೋತ್ಸವವನ್ನು 2026 ಆಗಸ್ಟ್ 28, 29 ಮತ್ತು 30ರಂದು 3 ದಿನಗಳ ಸಂಗೀತೋತ್ಸವದೊಂದಿಗೆ ಆಚರಿಸಲಿದೆ. 1976ರ ಜುಲೈಯಲ್ಲಿ ಕಾಸರಗೋಡಿನ ಶ್ರೀ ವಿಶ್ವಕರ್ಮ ಭಜನಾ ಸಂಘದ ಸಹಕಾರದೊಂದಿಗೆ ಕಲ್ಮಾಡಿ ಶ್ರೀ ಸದಾಶಿವ ಆಚಾರ್ಯ ಅವರು ಸ್ಥಾಪಿಸಿದ ಈ ಕಲಾ ಮಂದಿರವು ಗುರು ಶಿಷ್ಯ ಪರಂಪರೆಯಲ್ಲಿ ಕೇರಳ ಮತ್ತು ಕರ್ನಾಟಕದ 100 ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣ ನೀಡಿದೆ. ಕಳೆದ 22 ವರ್ಷಗಳಿಂದ ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಾರ್ಷಿಕ ಪುರಂದರದಾಸ ತ್ಯಾಗರಾಜ ಮುತ್ತಯ್ಯ ಭಾಗವತರ್ ಆರಾಧನಾ ಮಹೋತ್ಸವವನ್ನು ನಡೆಸುತ್ತಾ ಬಂದಿದ್ದು ಪ್ರತಿ ವರ್ಷ 50ಕ್ಕೂ ಹೆಚ್ಚು ಕಲಾವಿದರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಆಗಸ್ಟ್ 28ರ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕಾಸರಗೋಡಿನ ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದ ವ್ಯಾಸ ಮಂಟಪದಲ್ಲಿ ಉದ್ಘಾಟನೆಯೊಂದಿಗೆ ಮಹೋತ್ಸವ ಆರಂಭವಾಗಲಿದೆ. ಬಳಿಕ ಕಲಾ ಮಂದಿರದ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 29 ಮತ್ತು 30ರಂದು ಎಡನೀರು ಮಠದಲ್ಲಿ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಆಶ್ರಯದಲ್ಲಿ ಪವಿತ್ರ ಚಾತುರ್ಮಾಸ್ಯದ ಸನ್ನಿಧಿಯಲ್ಲಿ ಮಹೋತ್ಸವ ಮುಂದುವರಿಯಲಿದೆ. 2 ದಿನ ಬೆಳಿಗ್ಗೆ 10 ಗಂಟೆಯಿಂದ ಕೇರಳ ಮತ್ತು ಕರ್ನಾಟಕದ 15ಕ್ಕೂ ಹೆಚ್ಚು ಆಮಂತ್ರಿತ ಕಲಾವಿದರ ಕಚೇರಿಗಳು ಹಾಗೂ ವಿದ್ಯಾರ್ಥಿ ತಂಡಗಳ ಗಾಯನ ನಡೆಯಲಿದೆ. 3 ದಿನಗಳ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರವೇಶ ಉಚಿತವಾಗಿದ್ದು ಸಂಗೀತ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಹಾಗೆ ಆ ದಿನ ಸಂಗೀತ ಸೇವೆಯಲ್ಲಿ ಊರಿನ ಪರ ಊರಿನ ಮತ್ತು ಕ್ಲಾಸಿನ ವಿದ್ಯಾರ್ಥಿಗಳಿಂದ ಸಂಗೀತ ಸೇವೆಯು ಹಾಗೆ ಪ್ರಧಾನ ಕಚೇರಿಯಾಗಿ ಅವತ್ತು ಅತ್ರಿ ಕೃಷ್ಣನ್, ವಿದೂಷಿ ಅತ್ರಿ ಕೃಷ್ಣನ್ ಇವರ ಪ್ರಧಾನ ಕಚೇರಿ ಸಂಜೆ 5:30ಯಿಂದ ನಡೆಯಲಿಕ್ಕಿದೆ. ಆ ಕಚೇರಿಗೆ ನೀವೆಲ್ಲರೂ
ಊರಿನವರು, ಕಲಾವಿದರು ಎಲ್ಲರೂ ಪ್ರೋತ್ಸಾಹಿಸುವುದಕ್ಕಾಗಿ ಬಂದು ಸೇರಿ ನಮ್ಮನ್ನು ಸಂತೋಷಪಡಿಸಬೇಕು. ಮಾರನೇ ದಿನ 29ನೇ ತಾರೀಕು ದಿವಸ ಅಂದರೆ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಎಳನೀರು ಶಂಕರಾಚಾರ್ಯ ಮಠದಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತೇವೆ. ಇದರ ಎಲ್ಲ ಭಾರವನ್ನು ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರು, ಎಳನೀರು ಮಠದ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಆಶೀರ್ವಚನ ಮಾಡಿ ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ಆ ದಿನ ವಿದ್ಯಾರ್ಥಿಗಳು ಊರಿನ ಕಲಾವಿದರಿಂದ ಸಂಗೀತ ಸೇವೆ 10:30 ಗಂಟೆಗೆ ಪ್ರಾರಂಭಿಸಿ ಆದ್ದರಿಂದ ಪ್ರಧಾನ ಕಚೇರಿಯಾಗಿ ವಿದ್ವಾನ್ ಅಜಯ್ ನಂಬೂದಿರಿ ಚೆನ್ನೈ ಇವರು 5:30 ಗಂಟೆಗೆ ಪ್ರಧಾನ ಕಚೇರಿ ನೀಡಲಿಕ್ಕಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 150 ದಾಟಿದೆ. ಘಟನೆಯಲ್ಲಿ ಸಿಲುಕಿದ್ದ 36 ಮಲಯಾಳಿಗಳು ಸುರಕ್ಷಿತರು. ರಕ್ಷಣಾ ಕಾರ್ಯಾಚರಣೆ ಮುಂದುವರಿಕೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೇವಾ ಭಾರತೀಯ ಆಂಬ್ಯುಲೆನ್ಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಅಪಘಾತದಲ್ಲಿ ಆಂಬ್ಯುಲೆನ್ಸ್ ರೋಗಿ ಮೃತ್ಯು. ಅಪಘಾತದಲ್ಲಿ 4 ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು. ಬಾಲಕಿಯರನ್ನು ಹೆದರಿಸಿದ ಆರೋಪ ವಿಚಾರಿಸಲು ತೆರಳಿದ್ದ ಯುವಕರ ಮೇಲೆ ಹಲ್ಲೆ. ಹೆಲ್ಮೆಟ್ನಿಂದ ಹಲ್ಲೆ ಹಾಗೂ ಚಾಕುವಿನಿಂದ ಇರಿಯಲು ಯತ್ನಿಸಿದ ಆರೋಪ. ಘಟನೆಗೆ ಸಂಬಂಧಿಸಿದಂತೆ ಹಲವು ಪ್ರಕರಣಗಳ ಆರೋಪಿಯನ್ನು ಮಂಜೇಶ್ವರ ಪೊಲೀಸರಿಂದ ಬಂಧನ. ಮದರಸಾಕ್ಕೆ ತೆರಳುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಬೀದಿ ನಾಯಿ ದಾಳಿ. ನಾಯಿಯ ದಾಳಿಯಿಂದ ಕೂದಲೆಲೆ ಅಂತರದಲ್ಲಿ ಪಾರಾದ ಬಾಲಕ. ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ಕೆಸಿಎನ್ ನ್ಯೂಸ್ಗೆ ಲಭ್ಯ. ಕಾಸರಗೋಡು ನಗರದ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳಲು ಕ್ರಮ. ಅಧಿಕಾರಿಗಳ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನ. ಹೊಸ ಬಸ್ ನಿಲ್ದಾಣ, ಎಂಜಿ ರಸ್ತೆ ಭಾಗದಲ್ಲಿ ಮೊದಲ ಹಂತದ ಕ್ರಮ ಕೈಗೊಳ್ಳುವಿಕೆ. ಕಾഞ്ഞങ്ങാട് ಅಲಾಮಿಪಳ್ಳಿಯಲ್ಲಿ ರಾಜರಾಜೇಶ್ವರಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನ. ಕುಖ್ಯಾತ ಕಳ್ಳನನ್ನು ಬೀಗ ಮುರಿಯಲು ಯತ್ನಿಸುತ್ತಿದ್ದ ವೇಳೆ ಸ್ಥಳೀಯರಿಂದ ಸೆರೆ ಹಿಡಿದು ಪೊಲೀಸರಿಗೆ ಹಸ್ತಾಂತರ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.